ಬೆಳಗ್ಗೆಯಿಂದ ಸಂಚು ರೂಪಿಸೋದಕ್ಕೆ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಬೇಕು ಅಂಥೇಳಿ ಸಾಕಷ್ಟು ಒಳಸಂಚನ್ನು ರೂಪಿಸೋದಕ್ಕೆ ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಅದು ಎಲ್ರಿಗೂ ಕೂಡ ಗೊತ್ತಿದೆ. ಇದು ಕಳೆದ 15 ದಿನಗಳಿಂದ ನಡೀತಾ ಇದೆ. ಮಾಧ್ಯಮದವ್ರು ಹೊಡಿಬೇಕು. ಆನಂತರ ಸುಮಾರು ಜನ ಸಾಕ್ಷಿಗಳು ಈ ಏನು ಶವಗಳನ್ನು ಹೂತು ಹಾಕಿದ್ದಾರೆ ನಾವು ಕೂಡ ನೋಡಿದ್ದೀವಿ. ಆನಂತರ SIT ಅವರು ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ದಾರೆ. ಆ ಹೆಲ್ಪ್ಲೈನಲ್ಲಿ ಅನೇಕ ಜನ ನಾವು ಕೂಡ ಹೋಗಬೇಕು, ನಮ್ಮ ಸಂಬಂಧಿಕರಿಗೂ ನಾವು ಕಳ್ಕೊಂಡಿದ್ದೀವಿ ಧರ್ಮಸ್ಥಳದಲ್ಲಿ ಅಂತೇಳಿ ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ, ನಮಗೂ ಕರೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟರು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಂತು. ಹೀಗಾಗಿ ಯಾರ್ಯಾರು ಕಾಣೆಯಾಗಿದ್ದಾರೆ ಕಳೆದ 12-15 ವರ್ಷದಿಂದ ಕಾಣೆಯಾಗಿದ್ದಾರೆ ಅವರು ದೂರು ಕೊಡೋದಕ್ಕೆ ರೆಡಿ ಇದ್ದಾರೆ. ಆ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಒಂದು ಭಯದ ವಾತಾವರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ರೌಡಿಸಮ್ ಮಾಡಿ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು. SIT ಮಾಡ್ತಾ ಇರುವಂಥ ಕಾರ್ಯಾಚರಣೆ ನಿಲ್ಲಬೇಕು. ಮಾಧ್ಯಮದವರಿಗೆ ಭಯ ಹುಟ್ಟಿಸಬೇಕು, ಜನಸಾಮಾನ್ಯರಿಗೆ ಭಯ ಹುಟ್ಟಿಸಬೇಕು ಮತ್ತು ಯಾತ್ರಾರ್ಥಿಗಳಿಗೆ ಮೊನ್ನೆ ಅಲ್ಲಿ ಬಂದಂತಹ ಶ್ರದ್ಧಾಳುಗಳಿಗೆ ಭಕ್ತರಿಗೆ ಹಲ್ಲೆ ಮಾಡಿ ದೂಕಿದ್ದಾರೆ. ಮಾಧ್ಯಮದವರು ಕೆಟ್ಟದಾಗಿ ಬೈದಿದ್ದಾರೆ. ಅವರ ರೌಡಿಸಮ್ ಮಾಡ್ತಾ ಇರುವಂತಹ ಒಂದು ಪಟ್ಟಾಲಂ. ಇವತ್ತು ಮಧ್ಯಾಹ್ನ ವರದಿ ಮಾಡ್ತಾ ಇರುವಂತಹ ಅಜಯ್ ಅಂಚನ್ ಅವರಿಗೆ, ಸಂಚಾರಿ ಸ್ಟುಡಿಯೋ ಅವರಿಗೆ, ಯುನೈಟೆಡ್ ಮೀಡಿಯಾ ಹುಡುಗರಿಗೆ, ಪಾಪ ಅವರು ಮಾಧ್ಯಮದವರಿಗೆ ಮಧ್ಯಾಹ್ನ ಒಂದು ನ್ಯಾಯಾಲಯದಲ್ಲಿ ಒಂದು ಆದೇಶ ಬಂತು. ಇವರು ಎಲ್ಲ ಮಾಧ್ಯಮಗಳಿಗೆ ಒಂದು ಏನೋ ಸ್ಟೇ ತೊಗೊಂಡು ಬಂದಿದ್ರು, ಆ ಸ್ಟೇ ರಿಲೀಫ್ ಸಿಕ್ತು. ಎಲ್ಲರೂ ಕೂಡ ಮಾತಾಡಬಹುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಂತೇಳಿ. ಹೀಗಾಗಿ ಇನ್ನೂ ಆಕ್ರೋಶಗೊಂಡು ಮಾಧ್ಯಮದವ್ರ ಮೇಲೆ ಹಲ್ಲೆ ಆದರು. ಅದರಲ್ಲಿ 3 ಜನ ಮತ್ತು ಇನ್ನೊಬ್ಬರು ಪ್ರಮೋದ್ ಅಂತ ಹೇಳಿ ಕಲ್ಲೇಟು ಹೊಡೆದಿದ್ದಾರೆ. ಹೀಗಾಗಿ ಸಹಜವಾಗಿ ಜನರಿಗೆ ಆಕ್ರೋಶ ಇದೆ. ಈಗ ಇಷ್ಟೊಂದು ಕೊಲೆಗಡಕರು ಮಾಡಿದವರು ಈಗಲೂ ಕೂಡ ಇಷ್ಟೊಂದು ಅಟ್ಟಹಾಸ ಮೆರಿತಾ ಇದ್ದಾರೆ. ಅತ್ಯಾಚಾರಿಗಳು, ಕೊಲೆಗಡಕರು ಅಟ್ಟಹಾಸ ಮೆರಿತಾ ಇದ್ದಾರೆ ಅಂತೇಳಿ ಅವ್ರನ್ನ ಎಲ್ಲರೂ ಕೂಡ ಹೋರಾಟಗಾರರು ಬಂದಿದ್ದಾರೆ, ಅವ್ರ ರಿಲೇಟಿವ್ ಬಂದಿದ್ದಾರೆ. ಬಂದಾಗ ಸುವರ್ಣ ಚಾನಲ್ ಅವನು ಬಂದ, ಬೇರೆ ಮಾಧ್ಯಮದವರು ಇದ್ರು, ಯಾರೂ ಏನೂ ಅನ್ನಲಿಲ್ಲ. ಯೂಟ್ಯೂಬರ್ಸ್ ಇದ್ದರು, ಬೇರೆ ಮಾಧ್ಯಮ ಯಾರೂ ಏನೂ ಅನ್ನಲಿಲ್ಲ. ಈ ಸುವರ್ಣ ಚಾನಲ್ ಲೋಗೋ ಹಿಡ್ಕೊಂಡು ನನ್ನ ಹತ್ರ ಬಂದ, ಸರ್ ಬೈಟ್ ಕೊಡಬೇಕು ಅಂತ. ನಾನು ಲೋಗೋ ಯಾವುದು ಅಂತ ನೋಡಿದೆ, ಸುವರ್ಣ ಇತ್ತು. ಬೇಡ ಅಂತ ಹೇಳಿದೆ, ಬೇಡ ಇಲ್ಲಿ ಬರಬೇಡಿ, ಆಕ್ರೋಶ ಇದೆ. ಆದರೂ ಕೇಳಲಿಲ್ಲ, ಒಳಗಡೆ ನುಗ್ತಾ ಇದ್ದಾರೆ, ಆಸ್ಪತ್ರೆ ಒಳಗೆ ಬಲವಂತವಾಗಿ ನುಗ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಜನರು ಆಕ್ರೋಶವಾಗಿ ನೀವು ಪ್ರಸಾರ ಮಾಡಬೇಡಿ, ನಿಮ್ಮ ಹತ್ರ ಇದೆಲ್ಲ ಇಷ್ಟೇ ಹೇಳಿದ್ದು. ಅದಕ್ಕೆ ದೊಡ್ಡದಾಗಿ ಒಂದು ನ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹುಡುಗರನ್ನ ಯಾರು ತಳ್ಳಾಟ ನಡೀತಿದ್ದು ಅದನ್ನು ಪಕ್ಕಕ್ಕೆ ಸರಿಸೋದಕ್ಕೆ ಮಹೇಶ್ ಶೆಟ್ಟರು ಮತ್ತು ನಾವು ಹೋಗ್ತಾ ಇದ್ದೀವಿ. ಮಹೇಶ್ ಶೆಟ್ಟಿಂದ ಹಲ್ಲೆ ಅಂಥೇಳಿ ಅವನು ಅಜಿತ್ ಜೈನ್. ಆ ಅಜಿತ್ ಜೈನನ್ನು ಅವನು ಬರೀ ಹಿಂದೂ ಮುಸ್ಲಿಂ ಮಾಡಿ, ಹಿಂದೂ ಮುಸ್ಲಿಂ ತನ್ನ ಧರ್ಮ ಹೇಳ್ಕೊಳ್ಳಲ್ಲ ಅವನು. ಅಜಿತ್ ಜೈನ್ ಅನ್ನೋನು ಹಿಂದೂ ಮುಸ್ಲಿಂ ಅಂತ ಮಾಡಿ ಆ ಫ್ಲ್ಯಾಶ್ ನ್ಯೂಸ್ ಹಾಕಿದ್ದಾನೆ. ಅವ್ನು ಹಾಕಿರೋ ಫ್ಲ್ಯಾಶ್ ನ್ಯೂಸ್ ನೋಡಿದರೆ ಇನ್ನೂ ಆಕ್ರೋಶಗೊಂಡ್ರು. ಇಲ್ಲಿ ಯಾರು ಗಲಾಟೆ ಚೆಕ್ ಮಾಡಿರಿ, ಯಾರು ಗಲಾಟೆ ಮಾಡೋರಲ್ಲ, ಕಲ್ಲು ಹಿಡ್ಕೊಂಡು ಬಂದಿಲ್ಲ. ರಕ್ತ ಗಾಯಾಳುಗಳಿದ್ದಾರೆ, ಅವ್ರು ನೋಡೋಕೆ ಬಂದಿದ್ದಾರೆ. ಅಲ್ಲಿ ಕಲ್ಲು ಹಿಡ್ಕೊಂಡು ಹೊಡೆದವ್ರು ಇನ್ನೂ ಮಟ್ಟ ಏನೂ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ. ಧನಕೀರ್ತಿ ಆರಿಗನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ. ಇಲ್ಲಿ ಬಂದು ಅವನು ಇದನ್ನು ಮಾಡ್ತಾ ಇದ್ದಾನೆ, ಹಲ್ಲೆ ಮಾಡಿದರು. ಅದಕ್ಕೆ ನಾವು ನಮ್ಮದು ಬೇಡಿಕೆ ಏನಿತ್ತು, ಇದೇ ಹಾಸ್ಪಿಟಲ್, ಬೆನಕ ಹಾಸ್ಪಿಟಲ್, ನಾವು ಕೇಳ್ತಾ ಇದ್ದೀವಿ, ನೋಡಿ ಪೇಷಂಟ್ ಇದ್ದಾರೆ, ದಯವಿಟ್ಟು ಇಲ್ಲಿ ಗಲಾಟೆ ಮಾಡೋಕ್ಕೆ ಬರಬೇಡಿ ಅಂತ ಹೇಳಿದ್ರು ಕೂಡ ಪೇಷಂಟನ್ನು ನೋಡ್ತಾ ಇಲ್ಲ ವರದಿಗಾರ. ಅಲ್ಲಿಂದ ಅಜಿತ್ ಜೈನ್ ಫೋನ್ ಮಾಡ್ತಾ ಇದ್ದಾನೆ, ಅಲ್ಲೇ ಇರಬೇಕು ನೀನು, ಫೋನಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೇ ಇರಬೇಕು. ಅಂದರೆ ಗಲಾಟೆ ಮಾಡೋದಕ್ಕೆ ಸುವರ್ಣ ಚಾನಲ್ನವರು ಇಲ್ಲಿ ಬಂದಿದ್ದಾರೆ. ಪೇಷಂಟ್ ಇದ್ದಾರೆ, ನಾವೆಲ್ಲ ಒಂದೇ ಒಬ್ಬ ಪೇಷಂಟ್ಗೂ ಕೂಡ ಧಕ್ಕೆ ಮಾಡಲಿಲ್ಲ, ಅಡಚಣೆ ಮಾಡಲಿಲ್ಲ. ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇರೋದು ಅವರೇ. ಕೆಟ್ಟದಾಗಿ ಬೈಯೋದು ಏನೇನೋ ಅಂತ ಇದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಅವ್ರು ಬೈದಿದ್ದಾರೆ, ಅವ್ರ ಮೇಲೆ ದೂರು ಕೂಡ ದಾಖಲು ಮಾಡ್ತೀವಿ. ಈಗ ನೋಡಿ, ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಒಂದು ಶಾಂತಿಯುತ ವಾತಾವರಣ ಹದಗೆಡಿಸೋದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸುವರ್ಣ ಚಾನಲ್ ಕರ್ಕೊಂಡೋದು ಒಂದು ಅವ್ರಿಗೆ ಇದು ಒಂದು ರಿಯಾಲಿಟಿ ಶೋ ಆಗಿದೆ. ಇಷ್ಟು ಜನ ಕೊಲೆಯಾಗಿದ್ದಾರೆ, ಇಷ್ಟು ಜನ ಪಾಪ ಅನಾಥವಾಗಿ ಹೂತು ಹಾಕಿದ್ದಾರೆ ಅವ್ರನ್ನ. ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಇದನ್ನು ಅವರು ಸುವರ್ಣ ಚಾನಲ್ ಇನ್ನೊಂದು 2-3 ಚಾನಲ್ಗಳಿದೆ, ದುಡ್ಡಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ. ಇದು ಬಿಕಾಸ್ ಆಫ್ ಯೂಟ್ಯೂಬರ್ ಇಂದ ಇದೊಂದು ಈ ಹೋರಾಟ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ. ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಪೊಲೀಸರು ಕೂಡ ಇದ್ದಾರೆ, ಸ್ವತಃ ಪೊಲೀಸರಿದ್ದಾರೆ. ಬೇಕಾದ್ರೆ ಅವ್ರು ಕೇಳಿ ನೋಡಿ, ಯಾರಾದರೂ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ, ಸುಮ್ಮನೆ ಹಲ್ಲೆ ಅಂತ ಹೇಳ್ತಾರೆ. ಹಲ್ಲೆ ಮಾಡಿದವ್ರದ್ದು ಒಂದೇ ಒಂದು ವರದಿನೂ ಕೂಡ ಮಾಡ್ತಾ ಇಲ್ಲ. ಹಲ್ಲೆ ಮಾಡಿ ರಕ್ತ ಸೋಸ್ಕೊಂಡು ಬಂದಿದ್ದಾರೆ. ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ, ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ಈಗ SP ಸಾಹೇಬರು ಬಂದಿದ್ದರು. ಅವರ ಮಾತಿಗಿಷ್ಟೇ ಬೆಲೆ ಕೊಟ್ಟು, SP ಅರುಣ್ ಕುಮಾರ್ ಸಾಹೇಬರ ಒಂದು ಮಾತಿಗಿಷ್ಟೇ ಬೆಲೆ ಕೊಟ್ಟು ನಾವು ಮತ್ತೆ ವಾಪಸ್ ಇಲ್ಲಿ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ. ಯಾಕಂದರೆ ಪೇಷಂಟ್ ಇದ್ದಾರೆ, ನಾವೇ ಕಳಿಸಿದ್ದೀವಿ. ಒಳ್ಳೊಳ್ಳೆ ಯಾರು ಪೇಷಂಟು ಅವ್ರಿಗೆ ತುರ್ತು ಇದಕ್ಕೆ ಬಂದಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ಅವ್ರದ್ದು ಇಲ್ಲೇ ಟೆಸ್ಟ್ ಆಗಬೇಕು. ನಮ್ಮದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಒಂದು ವೇಳೆ ಹೊಡೆದಿದ್ರೆ ಹಾಸ್ಪಿಟಲ್ ಇದು ಅಲ್ವಾ, ಇದು ಹಾಸ್ಪಿಟಲ್ಲು, ಇಲ್ಲೂ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಪ್ಪ. ಇಂಜುರಿ ಏನಾರು ಆಗಿದ್ದರೆ ಇಂಜುರಿ ಸರ್ಟಿಫಿಕೇಟ್ ಕೊಡಲಿ. ಅದರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಪೊಲೀಸರಿಗೆ, ನೋಡಿ ಸರ್, ಇಲ್ಲೇ ಇದೆ ಹಾಸ್ಪಿಟಲ್ನಲ್ಲೇ
ಅವನು ಹೇಳ್ತಿದ್ದಲ್ಲ ಮೊನ್ನೆ ಇದೇ ಸುವರ್ಣ ಟಿವಿಯಲ್ಲಿ ಗರ್ಭಕೋಶ ಉಂಟು ಅಂತ ಹೇಳಿ ಯಾರಿಗೆ ರವಿ ಪೂಜಾರಿಗೆ ಗರ್ಭಕೋಶ ಇತ್ತು ಅಂತ. ಅವನಿಗೆ ಇರ್ಬೇಕು ಅದು ಅಂತ ಚಾನಲ್ ಅದು ಅಂತ ಅಲ್ಲ ರೀ, ಅಂತ ಮೂರ್ಖ ಚಾನಲ್ ಅದು. ಅದರಲ್ಲಿ ನಾವು ನ್ಯೂಸ್ ಕೊಡಿ ಅಂತ ಕೇಳಿದ್ರೆ ಇವರು ಹೋಗ್ತಾರ ಕೊಡ್ಲಿಕ್ಕೆ? ಕೊಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೆ ಗಂಡಸರಿಗೆ ಗರ್ಭಕೋಶ ಇದೆಯಾ? ರವಿ ಪೂಜಾರಿ ಗರ್ಭಕೋಶ ಇದೆ ಅಂತ ಹೇಳ್ತಾರೆ, ಅದನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಮ್ದು ಒಂದೇ ಬೇಡಿಕೆ ಇತ್ತು ನೋಡಿ, ಅವನು ಇಲ್ಲೇ ಚೆಕ್ ಮಾಡಿಸಿ. ಯಾಕಂದ್ರೆ ಅಲ್ಲಿ ಹೋಗಿ SDM ಹತ್ರ ಹೋಗಿ ನನ್ನ ಕೈ ಮುರಿತು, ಕಾಲು ಮುರಿತು, ನನ್ನ ತಲೆ ಹೊಡಿತು ಅನ್ನೋದು ಬೇಡ. ಖಂಡಿತ ಧರ್ಮಸ್ಥಳದವರು ಈಗ ಅವರನ್ನು ಕಳಿಸಿದ್ರೆ ಕೈಕಾಲು ಮುರಿದು ಅಡ್ಮಿಟ್ ಮಾಡಿ ಮೈಶೆಟ್ಟಿ ತಿಮ್ಮನಡಿ ಗ್ಯಾಂಗ್ ಹೊಡೆದಿದ್ದಾರೆ ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಮಾಡಿದ ಪ್ರಪಕಂಡ ಎಲ್ಲಿ 3 ಮಂದಿ ಇವತ್ತೇನು ರಿಲೀಫ್ ಸಿಕ್ತು ಪತ್ರಕರ್ತರಿಗೆ, ಅವರು ಅದರ ಬಗ್ಗೆ ಒಂದು ನ್ಯೂಸ್ ಮಾಡ್ತಾ ಇದ್ರು. ಅದನ್ನು ನೋಡಿ ಅಲ್ಲಿಗೆ ಒಂದು 100 ಜನ ಬಂದು ಹೊಡೆದಿದ್ದಾರೆ. ಪಾಪ 3 ಜನರಿಗೆ ನಾಯಿಗೆ ಹೊಡೆದಾಗ ಹೇಡಿಗಳಲ್ಲಿ ಅವರು ಹೇಡಿಗಳೇ 3 ಜನ ಕ್ಯಾಮರಾ ಹಿಡ್ಕೊಂಡವ್ರಿಗೆ, ಕ್ಯಾಮರಾ ಹಿಡ್ಕೊಂಡಂತ ಮಾಧ್ಯಮದವರಿಗೆ 3 ಜನರಿಗೆ 100 ಜನ 100-300 ಜನ ಬಂದು ಹೊಡೆದಿದ್ದಾರೆ ಹೇಡಿಗಳು. ಬರೀ ಬಿಟ್ಟಿ ಪ್ರಚಾರ ತಗೊಳ್ದಿಷ್ಟೇ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ, ಅರೆಸ್ಟ್ ಮಾಡುವವರೆಗೆ ಇದು ಸುಮ್ಮನೆ ಆಗೋದಿಲ್ಲ. ಅದ್ರ ಸಲುವಾಗಿ ಇಷ್ಟೊಂದು ಆಕ್ರೋಶ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.